ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ಸೆಪ್ಟೆಂಬರ್ 24ನೇ ತಾರೀಕಿಂದ 109ನೇ ನಕ್ಷತ್ರ ನಾಡಿಯ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸ್ ಶುರು ಆಗ್ತದೆ. ಸೊ ಜೊತೆಗೆ ಆಗಸ್ಟ್ 23 ಇದೆ ಶನಿವಾರ ಕೂಡ ಒಂದು ಫ್ರೀ ಕ್ಲಾಸಸ್ ಇರುತ್ತೆ. ಸೊ ಫ್ರೀ ಕ್ಲಾಸಸ್ ಆಗಿರೋದ್ರಿಂದ ಒಂದು ನೀವು ಟ್ರಯಲ್ ನೋಡ್ಬೋದು, ಅಟೆಂಡ್ ಮಾಡಿ ಏನಿರುತ್ತೆ 15 ದಿನದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅನ್ನೋ ನಿಮ್ಮ ಕ್ಯೂರಿಯಾಸಿಟಿಗೆ ಆ ಕ್ಲಾಸಸ್ ಅಲ್ಲಿ ನಿಮಗೆ ಖಂಡಿತ ಆನ್ಸರ್ ಸಿಗುತ್ತೆ. ಸ್ವತಃ ಗುರುಜಿ ಅವರೇ ಕ್ಲಾಸಸ್ ಅನ್ನ ತಗೋತಾರೆ. ಗುರುಜಿ ಇನ್ನೇನು ಕ್ಲಾಸಸ್ ಕೂಡ ನಡೀತಾ ಇದೆ, ಹಾಗೆ ಈ ಶನಿವಾರ ಕೂಡ ಫ್ರೀ ಕ್ಲಾಸಸ್ ಇದೆ. ಖಂಡಿತ. ಈ ಶನಿವಾರ ಒಂದು ಸಂಜೆ 8:30 ಮೇಲೆ ಕ್ಲಾಸ್ ಇರುತ್ತೆ. 8 ಗಂಟೆ 8:30 ಮೇಲೆ ಕ್ಲಾಸ್ ಇರುತ್ತೆ. ಯಾರ್ಯಾರು ಕೇಳ್ತಾ ಇದ್ದೀರಾ ದಯವಿಟ್ಟು ಜಾಯಿನ್ ಆಗಿ. ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹಣೆ ಬರಹ ಆಲ್ರೆಡಿ ಪ್ರಿಫಿಕ್ಸ್ ಆಗಿರುತ್ತೆ. ಪ್ರಿಫಿಕ್ಸ್ ಅಂದರೆ ಡಿಸೈಡ್ ಆಗಿರುತ್ತೆ. ಈಗ ನೀವು ತುಂಬ ಒಳ್ಳೇದು ಮಾಡ್ತಾ ಇರ್ತೀರಾ, ಆದರೆ ನಿಮ್ಗೆ ಏಳಿಗೆ ಇಲ್ಲ. ಪ್ರಿಫಿಕ್ಸ್ ಆಗಿದೆ. ಪ್ರೀ ಡೆಸ್ಟೈನ್ಡ್ ಅಂತ ಕರೀತಾರೆ ಅದನ್ನು. ನೀವು ಭಾಳ ಕೆಟ್ಟ ಕೆಲಸ ಮಾಡ್ತಾ ಇರ್ತೀರಾ, ನಿಮಗೆ ಇನ್ನೊಬ್ಬರು ನೋಡಿ ಅವನೇನು ಕೆಟ್ಟ ಕೆಲಸ ಮಾಡೋ ಅವ್ನಿಗೇನೂ ಆಗಿಲ್ಲ, ಪ್ರಿಫಿಕ್ಸ್ ಆಗಿದೆ ಅದು. ಪ್ರತಿಯೊಂದು ಕರ್ಮಗಳು ಕೂಡ ಏರ್ಪೇರಾಗಿರ್ತಕ್ಕಂಥದ್ದು ಪ್ರಿಫಿಕ್ಸ್ ಆಗಿರೋದ್ರಿಂದ ಬದಲಾವಣೆ ಮಾಡೋಕ್ಕಾಗಲ್ಲ. ನನ್ನ ಮೇಲೆ ಒಂದು ಆಪಾದನೆ ಬರಲೇಬೇಕು ಅಂತಂದರೆ ಅದು ಯಾವ ರೀತಿಯಾದರೂ ಬರುತ್ತೆ. ಅದನ್ನೇ ನಳಮಹಾರಾಜ ಕೃಷ್ಣನಿಗೆ ಬಂದಿರೋದು, ರಾಮಂಗೆ ಬಂದಿರೋದು. ಈ ರಾಮಾಯಣ ಮಹಾಭಾರತ ಹಾಗೆ ಯಾವುದೇ ನೋಡಿದ್ರು ಕೂಡ ಅಲ್ಲಿ ಏನು ಎಲ್ಲ ಸುಖ ತೋರಿಸಿದಾರ? ಕಷ್ಟನೂ ಇದೆ. ರಾಮನ್ಗೆ ಕಾಡ್ಗೆ ಹೋಗಿರೋದು ಅಂತ ತೋರಿಸಿದ ಮೇಲೆ ಹಣೆ ಬರಹನ ಬದಲಾಯಿಸಕ್ಕಾಯ್ತಾ? ಮತ್ತೆ ಈ ಪೂಜೆ ಪುನಸ್ಕಾರದಿಂದ ನೀವು ಹೇಗೆ ಬದಲಾಯಿಸ್ತೀರಾ? ಈ ಒಂದು ವಿಚಾರದಲ್ಲಿ ನಮ್ಮ ಋಷಿಮುನಿಗಳು ಬಹಳ ದೀರ್ಘವಾಗಿ ಆಲೋಚನೆ ಮಾಡಿದಾಗ ಈ ಪ್ರಕೃತಿ ಬಗ್ಗೆ, ಪ್ರಕೃತಿಯಿಂದ ಬಂದಿರತಕ್ಕಂಥದ್ದು, ನಾವು ಪ್ರಕೃತಿಯ ಒಂದು ಭಾಗ, ಈ ಭಾಗದಲ್ಲಿ ಏನೋ ಒಂದು ಕರ್ಮ ಇದೆ ಹಿಂದಿನ ಜನ್ಮದ್ದು. ಆ ಕರ್ಮ ಈಗ ನಾವು ಅದನ್ನು ಅನುಭವಿಸ್ಬೇಕು ಬಂದಿದ್ದೀವಿ. ಫ್ರೂಟ್ಸ್, ವಿ ಹ್ಯಾವ್ ಕಮ್ ಟು ಟೇಸ್ಟ್ ದಿ ಫ್ರೂಟ್ಸ್. ಅದರಲ್ಲಿ ಗುಡ್ ಟೈಮ್ ಬ್ಯಾಡ್ ಟೈಮ್ ಇರೋದೇ ಜ್ಯೋತಿಷ್ಯ. ನಾನು ಜ್ಯೋತಿಷ್ಯ ನಂಬಲ್ಲ ಅನ್ನೋರಿಗೆ ಹೇಳ್ತೀನಿ, ಮುಟ್ಟಾಳ್ರೆ ಬಂದು ಕಲೀರಿ, ಅವಾಗ ನಿಮಗೆ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ. ಕಾಲರ್ ಇದ್ದಾರೆ, ಒಬ್ರು ಮಾತಾಡೋದು ಬೇಡವಾ ಇದು? ಓಕೆ, ಅವ್ರು ಹೇಳ್ಬಿಡ್ತೀನಿ ಪೂರ್ತಿ. ಸರಿ. ಕಾಲರ್ ಇರ್ತಾರೆ. ಈಗ ಕಾಲರ್ ಅವ್ರು ಏನು ಮಾಡ್ತಾರೆ, ಕೇಳ್ಕೊಂಡ್ರು ಹೋದ್ರು ಅಷ್ಟೇ. ಕಾಲರ್ಗಳು ಇರ್ತಾರಲ್ಲ ಲೈನಲ್ಲಿ, ಅವ್ರು ಬರೀ ಕೇಳೋದು, ಯಾವಾಗುತ್ತೆ ಕೇಳೋದು ಹೋಗೋದು. ಬಂದು ಕಲಿಯೋಂಥ ಆಸಕ್ತಿ ಕಮ್ಮಿ. ಕಾಲ್ ಮಾಡೋರಲ್ಲಿ ತುಂಬ ಸತಿ ನೋಡಿದ್ದೀನಿ. 10 ಜನ ಕಾಲರ್ಸಲ್ಲಿ 2 ಆಸಕ್ತಿ ಇರ್ತದೆ, ಇನ್ನು 8 ಜನಕ್ಕೆ ಅವ್ರಿಗೆ ಕುತೂಹಲ ಯಾವಾಗ ಆಗುತ್ತೆ ಅಂತ, ಪರಿಹಾರಕ್ಕೆ ಕುತೂಹಲ. ಈ ಪರಿಹಾರಕ್ಕೆ ಕುತೂಹಲನೇ ದುಡ್ಡು ಮಾಡಿಸ್ತಾ ಇದೆ ಇಂಡಸ್ಟ್ರಿಲಿ. ಪರಿಹಾರದ ಕುತೂಹಲನೇ ದುಡ್ಡು, ಕಾಸು. ಎಷ್ಟು ಜನಕ್ಕೆ ಪರಿಹಾರ ಆಯಿತು ಅಂತ ವಾಪಸ್ ಫೀಡ್ಬ್ಯಾಕ್ ಕೊಡಿ ಅಂತಂದರೆ 3/4 ಆಗೇ ಇರಲ್ಲ. ಅದಕ್ಕೆ ಪೂರಕವಾಗಿ ಏನು ಮಾಡ್ತಾರೆ ಮಾಡಿರೋರು, ಪೂಜೆ ಮಾಡಿಸಿದ ತಕ್ಷಣ ನೀವು 6 ತಿಂಗಳು ಕಾಯಬೇಕು ಅಂತಾರೆ. 6 ತಿಂಗಳು ಕಾಯಬೇಕು ಅಂತಾರೆ. ಅದಕ್ಕೆ ಜ್ಯೋತಿಷ್ಯ ಇವಾಗ ಆರ್ಡರ್ ಕೊಟ್ರೆ ಇವತ್ತೇ ಬಂದ್ರೆ ತಾನೇ ಹೋಟೆಲ್ ಫೇಮಸ್ ಆಗೋದು. ಇವತ್ತು ಆರ್ಡರ್ ಕೊಟ್ಟು ಒಂದು ವಾರ ಬಿಟ್ಬಿಟ್ಟು ನಿಮ್ಗೆ ಮಸಾಲೆ ದೋಸೆ ಕೊಟ್ರೆ ಇಷ್ಟನೂ ಹೊಟ್ಟೋಗಿರುತ್ತೆ, ಅವ್ನು ವೇಸ್ಟ್ ಅಂತ ಬಂದಿರುತ್ತೆ. ಇವನ್ ಮಹಿಳೆಯರದು ಅದೆಂಥದೋ ಸೀರೆ ಅದೆಲ್ಲ ಮಾಡ್ತಿರಲ್ಲ, ಅದೆಲ್ಲ ಅದು ಕೂಡ ಕೊಟ್ಟಿರೋ ಟೈಮ್ಗೆ, ಫಂಕ್ಷನ್ ಟೈಮಿಗೆ ರೆಡಿ ಇರಬೇಕು. ಫಂಕ್ಷನ್ ಮುಗಿದ ಮೇಲೆ ಕೊಟ್ಟರೆ ಏನು ಪ್ರಯೋಜನ? ಸೊ ಹಾಗೆ ಜ್ಯೋತಿಷ್ಯ ಕೂಡ. ಯಾರ್ಯಾರು ನೀವು ಪರಿಹಾರ ಹಿಂದೆ ಹೋಗ್ತೀರಾ, ಯಾರ್ಯಾರು ನೀವು ಪೂಜೆ ಪುನಸ್ಕಾರಗಳಿಗೆ ಹಿಂದೆ ಹೋಗ್ತೀರಾ, ವರ್ಕ್ ಆಗಲ್ಲ. ಯಾವ ಟೈಮಲ್ಲಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋದೇ ಜ್ಯೋತಿಷ್ಯ. ಸಮಾಧಾನವಾಗಿರಬೇಕು. ಆ ಸಮಾಧಾನದ ಟೈಮ್ ಯಾವಾಗ ಬರುತ್ತೆ ಅಂತ ತೋರಿಸುತ್ತೆ. ದಿಸ್ ಈಸ್ ಅಸ್ಟ್ರಾಲಜಿ. ಅಸ್ಟ್ರಾಲಜಿ ಈಸ್ ನಥಿಂಗ್ ಟು ಪ್ರೀಪೋನ್ ಆರ್ ಪೋಸ್ಟ್ಪೋನ್ ಇವೆಂಟ್ಸ್. ಪ್ರೀಪೋನು ಮಾಡೋಕ್ಕಾಗಲ್ಲ, ಪೋಸ್ಟ್ಪೋನು ಮಾಡೋಕ್ಕಾಗಲ್ಲ. ಈಗ ಒಂದು ಸಮಸ್ಯೆ ಬಂದಿದೆ ಅಂತಂದರೆ ಅದನ್ನು ಅನುಭವಿಸಲೇಬೇಕು. ಈಗ ಸುಖ ಬಂದಿದೆ ಅಂತಂದರೆ ಅನುಭವಿಸಲೇಬೇಕು. ನಿಮಗೆ ಏನು ಕೊಟ್ಟಿದ್ದಾರೋ ಅದು ಬರುತ್ತೆ.
ಸೊ ಹಾಗಿದ್ರೆ ಈಗ ನಾವು ಮಾಡ್ತಕ್ಕಂಥ ಕಾರ್ಯ ಎಲ್ಲ ಏನಾಗುತ್ತೆ ಅಂತಂದರೆ, ನಿಮಗೆ ಇವತ್ತು ಒಳ್ಳೇದು ನಡೀತಾ ಇದೆ ಅಂದರೆ ಒಳ್ಳೆ ರೀತಿ ಆ ಕಾರ್ಯವನ್ನು ಒಳ್ಳೆ ರೀತಿಯಲ್ಲಿ ಮಾಡಿದಾಗ ಅದು ನಿಮಗೆ ಫ್ಯೂಚರ್ಗೆ ಕರ್ಮ ಆಗಿ ಆ್ಯಡ್ ಆಗುತ್ತೆ. ನಿಮ್ಗೆ ಒಳ್ಳೇದು ನಡೀತಾ ಇದೆ, ಅದನ್ನು ಕೆಟ್ಟ ರೀತಿಯಿಂದ ಮಾಡ್ತಾ ಇದ್ರೆ ಅದು ಕೆಟ್ಟ ಕರ್ಮ ಅಟ್ರಾಕ್ಟ್ ಆಗಿರುತ್ತೆ, ಅಷ್ಟೇ, ಅದು ಹೋಲ್ಡ್ ಆಗಿರುತ್ತೆ. ನಿಮಗೊಂದು ಅಧಿಕಾರ ಸಿಕ್ಕಿರುತ್ತೆ, ಅದನ್ನು ಭಾಳ ಸದುಪಯೋಗ ಪಡಿಸ್ಕೊಂಡು ಹೋಗ್ತಾ ಇದ್ದೀರಿ ಅಂದರೆ ಒಳ್ಳೆ ಕರ್ಮ ಆ್ಯಡ್ ಆಯ್ತು, ಇಲ್ಲಿ ಆ ಕೆಲಸಕ್ಕೆ ಇಲ್ಲಿ ಆ್ಯಡ್ ಆಯಿತು. ನಿಮಗೆ ಭಾಳ ಕೆಟ್ಟ ಸಮಯ ನಡೀತಾ ಇರುತ್ತೆ, ಆ ಟೈಮಲ್ಲಿ ಇನ್ನೂ ಜಾಸ್ತಿ ಕೆಟ್ಟದ್ದು ಮಾಡಿದ್ರೆ ಅದು ಇನ್ನೂ ನೆಗೆಟಿವ್ ಕರ್ಮ ತಗೊಳುತ್ತೆ. ಅಥವಾ ನಿಮಗೆ ಒಳ್ಳೆ ಟೈಮ್ ನಡೀತಾ ಇರುತ್ತೆ, ಅದನ್ನು ದುರುಪಯೋಗ ಪಡಿಸ್ತಾ ಇದ್ರಿಂದ ಕೆಟ್ಟದ್ದು ಆ್ಯಡ್ ಆಯ್ತದು. ಈ ಪ್ಲಸ್ಸು ಮೈನಸ್ ಆಗ್ತಾನೆ ಇರುತ್ತೆ. ದಿಸ್ ವಿಲ್ ಬಿ ರೆಕಾರ್ಡೆಡ್ ಇನ್ ಫ್ಯೂಚರ್. ಯಾವುದು ಹೇಗೆ ಇದು ಕಾಲ ನಿರ್ಣಯ ಆಯಿತು ಅಂತ ಹೇಳ್ಬಿಡ್ತೀನಿ. ಕಾಲ ನಿರ್ಣಯ ಆಗಿರ್ತಕ್ಕಂಥದ್ದು ಸೂರ್ಯನ ಬೆಳಕಿಂದ. ಇವತ್ತೇನು ನಾವು ಗಿಡ ಮರ ಎಲ್ಲ ಸೂರ್ಯನ ಅಂಶ ತಗೊಳ್ತಾ ಇದೆಯಲ್ಲ, ಅದು 8 ನಿಮಿಷ ಹಳೇದು. 8 ನಿಮಿಷ ಹಳೇದು, ಹೊಸದಲ್ಲ ಅದು. ಅಂದ್ರೆ ಆ ಬೆಳಕು ಮತ್ತೆ ಹೀಟ್ ಅಂಡ್ ಲೈಟ್ ಭೂಮಿಗೆ ಬರಕ್ಕೆ 8 ನಿಮಿಷ ಬೇಕು. ಈಗ ನಾವು ಕಾಣಿಸ್ತಾ ಇರ್ತಕ್ಕಂಥ ಬೆಳಕು 8 ನಿಮಿಷದ ಹಳೇದು. ಪಾಸ್ಟ್ ವಿ ಆರ್ ರಿಸೀವಿಂಗ್ ಟುಡೇ. ನಮ್ಮ ಜೀವನದಲ್ಲೂ ಪಾಸ್ಟ್ ವಿ ಆರ್ ರಿಸೀವಿಂಗ್ ಟುಡೇ. ಅದಕ್ಕೆ ನೀವು ಪುಣ್ಯನೇ ಮಾಡಬೇಕು ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾನೆ ಇರುತ್ತೆ. ಅಂಧಕಾರದಿಂದ, ಇಗ್ನೋರೆನ್ಸಿಂದ ಇದೊಂದೇ ಜೀವನ ಇರೋದು, ಎಂಜಾಯ್ ಮಾಡಿಬಿಡೋಣ ಅಂತ ಹೋದಾಗ ಮತ್ತೆ ಇಲ್ಲಿ ಸೈಕಲ್ ಹಾಕ್ತಾನೆ, ಹೋಗಿ ನೋಡಿ. ಸೊ ಇಲ್ಲಿ ನಮ್ಮ ಬುತ್ತಿ ನೋಡಿಕೊಂಡು ಕುತ್ಕೊಳ್ಬೇಕೇ ಹೊರತು ಅವ್ರೇನಂದ್ರು ಅಂತ ಕಾಲೆಳೆಯೋದು, ಇವರೇನಂತ ಕಾಲೆಳೆಯೋದು, ಅಥವಾ ಅವ್ರಿಗೆ ತೇಜೋವಧೆ ಮಾಡೋದು, ಇನ್ನೊಬ್ಬರಿಗೆ ಮಾಡ್ತಕ್ಕಂಥದ್ದು ತಾತ್ಕಾಲಿಕವಾಗಿ ಅವ್ರಿಗೇನು ಅನ್ಸಲ್ಲ, ಮುಂದೆ ಫ್ಯೂಚರಲ್ಲಿ ಇದ್ದೇ ಇರುತ್ತೆ. ಅಂದ್ರೆ ಫ್ಯೂಚರ್ ಅಂದ್ರೆ ಈಗ ನನ್ ಡೌಟ್ ಏನಂದ್ರೆ, ಈ ಜನ್ಮದಲ್ಲೇ ಅನ್ಭವಿಸ್ತೀವ ಅಥವಾ ಹೇಳ್ತಾರಲ್ಲ ಮುಂದಿನ ಜನ್ಮಕ್ಕೆ ಹೋಗ್ತೀರಾ, ಮುಂದಿನ ಜನ್ಮದಲ್ಲಿ. ಹಾಗಿದ್ರೆ ಒಂದು ಪ್ರಶ್ನೆ ನಿಮಗೆ, ಈ ಪ್ರಶ್ನೆಗೆ ತುಂಬಾ ಜನ ಈ ಕೆಲವು ಕೆಲಸದಲ್ಲಿರೋರೆಲ್ಲ ದುಡ್ಡು ಹೊಡೆದಿದ್ದಾರೆ, ದೊಡ್ಡ ದೊಡ್ಡ ಬಂಗ್ಲೆ ಕತ್ತಿದ್ದಾರೆ, ಅವರೆಲ್ಲ ಸಿಗಾಕೊಂಡು ಜೈಲಲ್ಲಿದ್ದಾರ? ಎಲ್ಲರೂ ಇಲ್ಲ. ಅಲ್ಲಿಗೆ ಬಂತು ಪಾಯಿಂಟ್. ಅಂದ್ರೆ ದಶಾಭುಕ್ತಿ ವಿಲ್ ರಿವೀಲ್ ದಿ ಸೀಕ್ವೆನ್ಸ್. ಹಂಗಂದ್ರೆ ನಾನು ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ನೀವು ಜ್ಯೋತಿಷ್ಯ ನೋಡ್ಕೊಂಡು ದುಡ್ಡು ಹೊಡಿಬಹುದು. ಜ್ಯೋತಿಷ್ಯದಲ್ಲಿ ಹಣೆ ಬರ ಬರ್ದಿರುತ್ತಲ್ಲ, ಸಿಗಾಕೊಳ್ತೀವೋ ಇಲ್ವೋ ಅಂತ. ಜ್ಯೋತಿಷ್ಯ ನೋಡ್ಕೊಂಡು ಮಾಡ್ಬೋದು. 8ನೇ ಮನೆ 12ನೇ ಮನೆ ಬರ್ದಿಟ್ಟಿದ್ರೆ ನೀವು ದುಡ್ಡು ಹೊಡಿತಾ ಇದ್ದೀರಾ ಅಂದ್ರೆ ಗ್ಯಾರಂಟಿ ಸಿಗಾಕೋತೀವಿ. 8, 12 ಬಂದಿಲ್ಲ ಅಂದ್ರೆ ನೀವು ದುಡ್ಡು ಹೊಡಿತಾರೆ, ಸಿಗಾಕೊಳ್ಳಲ್ಲ. ಆದ್ರೆ ಏನು, ಅದಕ್ಕೆ ಬಿಡಲ್ಲ. ಅದು ಕಾಯಿಲೆ ರೂಪದಲ್ಲಾರು ಲಾಸ್ಟ್ ಬರ್ಬೋದು, ಅಥವಾ ಮುಂದಿನ ಜನ್ಮದಲ್ಲಿ ಮತ್ತೆ ರೀಕಮ್ ಬ್ಯಾಕ್ ವಿತ್ ಇದು ಏನಂತಾರಲ್ಲ, ನಾನು ಐ ಆಮ್ ಕಮಿಂಗ್ ಬ್ಯಾಕ್ ವಿತ್ ಎ ನ್ಯೂ ಅವತಾರ್. ಏನು ಅಧಿಕಾರದಲ್ಲಿದ್ದರೋ ಅಲ್ಲಿ ಯಾವುದೋ ನಾವು ಸೇವಕರಾಗಿರಬೇಕು ಅಲ್ಲ, ಅಥವಾ ಅಲ್ಲಿ ಬೆಳಗಿನ ಸಾಯಂಕಾಲ ಅಲ್ಲಿ ಪಕ್ಕದಲ್ಲೇ ಕಳೆಕಾಯಿ ಮಾರ್ಕೊಂಡಿರ್ಬೇಕು. ಒನ್ ಟೈಮಲ್ಲಿ, ಸರ್ ಇಲ್ಲಿ ವಿಧಾನಸೌಧದಲ್ಲಿ ನಾನು ಮಿನಿಸ್ಟರ್ ಆಗಿದ್ದೆ ಸರ್, ಒಳ್ಳೆ ಕೆಲಸಗಳು ಮಾಡ್ದಲೇ ಬರೀ ಅವ್ರದ್ದು ಇವ್ರದ್ದು ತಂದಿಡೋ ಕೆಲಸ ಮಾಡಿದೆ ಸರ್, ಇವಾಗ ಅದೇ ಮುಂದೆ ನಾನು ಕಳ್ಳೆಕಾಯಿ ಮಾರ್ತಾ ಇದ್ದೀನಿ ಬಿಸಿಲಲ್ಲಿ. ಹೋಗೋ ಬರೋರ್ನ ನಾನು ಯಾವಾಗ PM ಆಗಿದ್ದೆ, ಹೋದ ಜನ್ಮದಲ್ಲಿ ನೀನು PM ಆಗಿದೆಯಾ ಇಲ್ಲಿ? ಹಾಗಿದ್ರೆ ಇವಾಗ ಏನಾದ್ರು ಕಷ್ಟ ಅನುಭವಿಸ್ತಾ ಇರೋದು ಲಾಸ್ಟ್ ಜನ್ಮದ್ದು ಕರ್ಮ ಅನ್ನೋದು. ದಿಸ್ ಈಸ್ ರಿಟರ್ನ್ ಇನ್ ಅವರ್ ಉಪನಿಷತ್ಸ್. ದಿಸ್ ಈಸ್ ದಿ ಕರ್ಮ ಥಿಯರಿ. ಕರ್ಮ ಥಿಯರಿನ ಅನುಭವಿಸ್ಬೇಕು, ತಿಳ್ಕೋಬೇಕು ಅಂದ್ರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗೊತ್ತಾಗ್ಬಿಡುತ್ತೆ. ಕೆಟ್ಟ ದಶಾ ಅಂತಂದ್ರೆ ನೀವು ಅನುಭವಿಸ್ಲೇಬೇಕು. ದಿಸ್ ಈಸ್ ಅಪ್ಲಿಕಬಲ್ ಇವನ್ ಫಾರ್ ವಿಜಯ್ ಮಲ್ಯ, ವಿಜಯ್ ಪಲ್ಯ, ಎಲ್ಲ ಪಲ್ಯ ಮಲ್ಯ ಎಲ್ಲರಿಗೂ ಅಪ್ಲೈನೇ. ದೇರ್ ಇಸ್ ನೋ ಚೇಂಜ್. ಅವ್ರಿಂಥ ಟೈಮಲ್ಲಿ ಹೋಗ್ಬೇಕು, ಅಪ್ಸ್ಕೊಂಡಾಗಬೇಕು ಅಂದ್ರೆ ಹೋಯ್ತು. ಯಾರ್ಯಾರು ನೋಡ್ತೀವಿ ಈಗ, ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ. ಮುಖೇಶ್ಗೆ ಚೆನ್ನಾಗಿದೆ, ಅನಿಲ್ಗೆ ಚೆನ್ನಾಗಿಲ್ಲ. ಯಾಕೆ? ಅವನ ದಶಾ ಚೇಂಜ್ ಆಯ್ತಲ್ಲ ಅಲ್ಲಿ. ಅದನ್ನೇನೂ ಚೇಂಜ್ ಮಾಡೋಕ್ಕಾಗಲ್ಲ. ED ಅವ್ರು ಕರೆದ್ರು ಹೋದ್ರು, ಪ್ರಾಬ್ಲಮ್ ಬಂದೇ ಬಂದಿರುತ್ತೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಹಣೆ ಬರಹನ ಬದಲಾಯಿಸೋಕ್ಕಾಗಲ್ಲ. ಜಸ್ಟ್ನ ಎಂಜಾಯ್ ಮಾಡ್ಕೊಂಡು ಹೋಗಿ ಆ ಒಂದು ಮನಸ್ಸಲ್ಲಿರ್ತಕ್ಕಂಥ ಒಂದು ಗೊಂದಲವನ್ನು ನಿವಾರಣೆ ಮಾಡೋಕ್ಕೆ ಜ್ಯೋತಿಷ್ಯ ಇರೋದು. ಎಸ್ಪೆಷಲಿ ವಯಸ್ಸಾದವ್ರಿಗೆ, ಯಂಗ್ಸ್ಟರ್ಸ್ಗೆ ಅಷ್ಟು ನನಗೆ ಪ್ರಾಬ್ಲಮ್ ತೋರಿಸ್ತಾ ಇಲ್ಲ. ಯಾಕೆ ಗೊತ್ತಾ? ಈ ವಯಸ್ಸಾದವ್ರಿಗೆ ಮಕ್ಕಳಿಗೆ ಮದುವೆ ಆಗಿಲ್ಲ, ಊರವ್ರಿಗೆಲ್ಲ ಆಯಿತು. ನಿಮ್ಮ ಕರ್ಮ ಅಥವಾ ನಿಮ್ಮ ಮಗನ ಕರ್ಮ ಅಥವಾ ಮಗಳ ಕರ್ಮ ನೋಡ್ಕೊಳ್ಳಿ. ಸುಮ್ಮನೆ ಹೋಗಿ ಎಲ್ಲನೂ ಮಾಡೋಕ್ಕಾಗಲ್ಲ. ನನ್ನ ಮಗನಿಗೂ ಅಪ್ಲೈ ಆಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೆಳಿಗ್ಗೆ ಕುತ್ಕೊಂಡು
ನಾನು ಅಟ್ಲೀಸ್ಟ್ ಮೊಬೈಲ್ ನೋಡಿಕೊಂಡು ಜಾತಕಾರು ನೋಡ್ಕೊಂಡು ಹೇಳ್ತೀನಿ. ಕೆಲವ್ರು ಹಿಂಗೆ ಕೂತ್ಕೊಂಡ್ಬಿಟ್ಟಿರ್ತಾರೆ, ಏನು ಸಮಸ್ಯೆ, ಸುಮ್ಮನೆ ತಲೆಗೆ ಬಂದಿದ್ದು ಅಲ್ಲಿ ತೊಗರಿಬೇಳೆ ಕೊಡಿ, ಇಲ್ಲಿ ಅಕ್ಕಿ ಕೊಡಿ, ಇಲ್ಲಿ ಬೇಳೆ ಕೊಡಿ ಅಂತ ಸುಮ್ಮನೆ ಗಾಳಿ ಇಲ್ಗುಂಡು ಅವ್ರನ್ನ ನಂಬೋ ಅಂತ ಮೂಡ್ರು ಇರ್ತಾರೆ. ಅವನ ಟೈಮ್ ಚೆನ್ನಾಗಿ ನಡೀತಾ ಇರುತ್ತೆ, ಅವ್ರು ಹೇಳಿದ್ದೆಲ್ಲ ಜನ ಹೋಗ್ತಾ ಇರ್ತಾರೆ. ಆದರೆ ಒನ್ ಟೈಮ್ ಅವ್ರಿಗೂ ಸರಿಯಾಗಿರುತ್ತೆ. ನೀನು ಸುಳ್ಳು ಹೇಳ್ತಾ ಇದ್ದೆ, ಯಾವುದನ್ನು ನೋಡ್ದಲೇ ಹೇಳ್ತಾ ಇದ್ದೆ, ಹೇಗೆ ಸಾಧ್ಯ? ಪ್ರಶ್ನಾಶಾಸ್ತ್ರದಲ್ಲಿ ಹೇಳ್ತಾ ಇದ್ದೆ, ನಾನು ನೋಡ್ತಾ ಇದ್ದೆ, ಇವಾಗ ತಾತ್ಕಾಲಿಕ ಪ್ರಶ್ನೆ ತಲೆಯಲ್ಲೇ ಹಾಕೊಂಡೆ, 10 ಕಾಲ್ ಬಂತು ಅಂದರೆ ಲಗ್ನ ಸೇಮ್ ಆಯ್ತಲ್ಲ, ಹೆಂಗೆ ತಾತ್ಕಾಲಿಕವಾಗಿ ಹೇಳ್ತೀಯ? 10 ಪ್ರಶ್ನೆ ಬಂತು, ಲಗ್ನ ಸೇಮ್ ಇರುತ್ತೆ 2 ಅವರ್. ಇವಾಗ 2 ಅವರ್ ಲಗ್ನ ಸೇಮ್ ಇರುತ್ತೆ. 10 ಜನಕ್ಕೂ ಸೇಮ್ ಗ್ರಹಗಳೆಲ್ಲ ಅಲ್ಲೇ ಇರ್ತವೆ, ಚಂದ್ರನೂ ಅಲ್ಲೇ ಇರ್ತಾನೆ. ಪ್ರಶ್ನೆ ಹಂಗೆ ಬರಲ್ಲ, ತಲೆಯಲ್ಲಿ ಇಟ್ಕೊಂಡು ಹೇಳ್ತಕ್ಕಂಥದ್ದು. ಈ ರೀತಿ ಹೇಳ್ತಕ್ಕಂಥ ಜ್ಯೋತಿಷ್ಯರು ದೊಡ್ಡ ದೊಡ್ಡ ಚಾನಲಲ್ಲಿ ಅಲ್ಲಿ ಇಲ್ಲಿ ಕೂತಿರ್ತಾರೆ. ಸ್ವಲ್ಪ ಅಬ್ಸರ್ವ್ ಮಾಡಿ ನಿಧಾನಕ್ಕೆ, ಏನೂ ಇರಲ್ಲ ಅಲ್ಲಿ. ಹೇಳಮ್ಮ, ವಿತೌಟ್ ಡೇಟಾ ಹೌ ದೇ ಆರ್ ಟೆಲಿಂಗ್. ಇದನ್ನ ಜನಗಳನ್ನ ಮೋಡಿ ಮಾಡ್ತಕ್ಕಂಥದ್ದು ಇದು. ಏನೂ ಇಲ್ದಂಗೆ ದಿವ್ಯ ಜ್ಞಾನ. ಅವನ ಮನೆಗೆ ಹೋಗ್ತಾನೋ ಇಲ್ವೋ ಆ ಜ್ಞಾನನೇ ಇಲ್ಲ. ಕರೆಕ್ಟಾಗಿ ನೆಟ್ಗೆ ಈಗ ನೀವೇ ಯೋಚನೆ ಮಾಡಿ. ತುಂಬ ಅಡ್ಡಾಡೋರು ಇದಾದ್ಮೇಲೆ ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಅನ್ನೋದೇ ಗೊತ್ತಿಲ್ಲ. ಈ ರೂಟಲ್ಲಿ ಹೋಗ್ತೀನಿ ಅಂದರೆ ಅಲ್ಲಿ ಜಾಮ್ ಆಗಿರ್ಬೋದು, ಬೇರೆ ರೂಟ್ ಕರ್ಕೊಂಡು ಹೋಗುತ್ತೆ ಅಲ್ವಾ? ಸೊ ಆ ರೀತಿ ಸಣ್ಣ ಸಣ್ಣ ವಿಚಾರಗಳೇ ನಾವು ಡಿವಿಯೇಟ್ ಆಗುತ್ತೆ. ಇನ್ನು ದೊಡ್ಡ ದೊಡ್ಡ ವಿಚಾರ, ದಿವ್ಯ ದೃಷ್ಟಿ, ಅವೆಲ್ಲ ಜನಗಳನ್ನು ಮೋಸ ಮಾಡ್ತಕ್ಕಂಥದ್ದು, ಕಲಿಯುಗದಲ್ಲಿ ದಾರಿ ತಪ್ಪಿಸ್ತಕ್ಕಂಥದ್ದು ಈ ವೇಷಧಾರಿಗಳು ಮಾಡ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ. ವೇಷಧಾರಿಗಳು ದೊಡ್ಡ ದೊಡ್ಡ ಚಾನಲಲ್ಲಿ ಕೂತಿದ್ದಾರೆ. ಆ ದೊಡ್ಡ ದೊಡ್ಡ ಚಾನಲಲ್ಲಿ ಕೂತ್ಕೊಂಡು ಸೈಂಟಿಫಿಕ್ ಆಗಿ ಹೇಳಿದ್ರೆ ಓಕೆ, ಅಲ್ಲಿ ಕೂತ್ಕೊಂಡು ಬರೀ ಮಂತ್ರಗಳು ಹೇಳಿದ ತಕ್ಷಣ ಅವರು ಜ್ಯೋತಿಷ್ಯ ಹೇಳ್ತಾ ಇದ್ದಾನೆ ಅನ್ನೋದು ನಮ್ಮ ಬುದ್ಧಿಗೆ ಲದ್ದಿ ಬಡ್ದಿದೆ. 4 ಸಂಸ್ಕೃತ ಪದ ನೋಡೋಕ್ಕೆ ಒಂಥರ ಇದು ಯಾರೋ ಆಚಾರ್ಯರ ಥರ ಕಾಣಿಸಿದ ತಕ್ಷಣವೇ ಅವ್ರ ಬಾಯಲ್ಲಿ ಒಂದು ಬರಲ್ಲ. ಮತ್ತು ಆ ಥರ ಕೂತ್ಕೊಂಡಿರೋರು ದುಡ್ಡು ತೊಗೊಳ್ಬಾರ್ದು. ಆ ರೀತಿ ಡ್ರೆಸ್ ಹಾಕೊಂಡು ಕೂತ್ಕೊಂಡಿರೋರು ಫೀಸ್ ತೊಗೋಬಾರ್ದು. ಯಾಕೆ ಫೀಸ್ ತಗೋಬೇಕು? ಡ್ರೆಸ್ ಹಾಕೊಂಡಿದ ತಕ್ಷಣ ಸರ್ವ ಪರಿತ್ಯಾಗಿ ಅಲ್ವಾ? ಅದ್ಯಾವುದು ನಮ್ದು ಕಾವಿ, ಕಾವಿಯ ಸಂಕೇತ ಸರ್ವ ಪರಿತ್ಯಾಗಿ. ಸರ್ವ ಪರಿತ್ಯಾಗಿ ಆದಮೇಲೆ ಅದು ಒಂಥರ ಗೌರ್ಮೆಂಟ್ ಹಾಸ್ಪಿಟಲ್ ಆಗಬೇಕದು, ಫ್ರೀ ಇರಬೇಕು. ಯಾರು ಕಾವ್ಯ ಆಗ್ತಾರೆ ಫ್ರೀ ಜ್ಯೋತಿಷ್ಯ ಹೇಳಬೇಕು. ಅರ್ಥ ಮಾಡ್ಕೊಳ್ಳಿ, ನಾನು ಹೇಳಲ್ಲ, ನನಗೆ ಫೀಸ್ ಬೇಕು. ಕ್ಲಾಸ್ ಹೇಳ್ಕೊಡೋಕ್ಕೂ ಫೀಸ್ ಹೇಳ್ತೀನಿ, ನಾನು ಓಪನ್ ಆಗಿ ಹೇಳ್ತೀನಿ. ಇವ್ರು ಹೇಳ್ಬಿಡ್ಲಿ ನೋಡೋಣ ಯಾರಾದರೂ. ಅದಕ್ಕೆ ಹೇಳ್ತಾ ಇರೋದು, ಮೋಸ ಹೋಗ್ತಾ ಇದ್ದೀರಾ ತುಂಬ ಜನ. ಅಲ್ಲಿ ಏನೋ ಹೇಳ್ತಾರೆ, ಅವ್ರನ್ನ ಮೀಟ್ ಮಾಡೋಕೆ ಅಷ್ಟು ಸಾವಿರ ಇಷ್ಟು ಸಾವಿರ ಇಷ್ಟು ಅಂತ. ಯಾಕೆ? ಸಾರ್ವಜನಿಕರಿಗೆ ಬಿಟ್ಬಿಡ್ಬೇಕು ಎಲ್ಲರನ್ನೂ. ಬನ್ರಯ್ಯ ನಿಮ್ಮ ಕಷ್ಟಗಳೆಲ್ಲ ನಿವಾರಿಸ್ತೀನಿ ಬನ್ನಿರಿ ಅಂತ ಹೇಳ್ಬೇಕು. ಅಲ್ಲೇ ಬಂದಿಲ್ಲ ಅಂದರೆ ನನ್ನ ಯಾಕೆ ಕೇಳ್ತಾ ಇದ್ದಾರೆ ಅಂದರೆ? ಯಾಕೆಂದರೆ ನಾವು ಒಂದು ಸಂಸ್ಥೆ ನಡೆಸ್ತಾ ಇದ್ದೀವಿ ಅಂತಂದರೆ ಆ ಸಂಸ್ಥೆಗೆ ಒಂದು ಕಾರ್ಯಕ್ಕೆ ಒಂದು ಅಷ್ಟು ದನ ಎಲ್ಲ ಬೇಕು, ತನು ಮನ ಎಲ್ಲ ಬೇಕು. ಯಾಕಂದರೆ ಈ ರೀತಿ ಮಾಡಬೇಕು ಎಲ್ಲರಿಗೂ. ಅಲ್ಲಿ ಜ್ಞಾನನೂ ಕೊಟ್ಟು ಒಂದು ವ್ಯವಸ್ಥೆನ ನಡೆಸಬೇಕು ಅಂತಂದರೆ ಬೇಕೇ ಬೇಕು. ಸಂಸಾರ ನಡೆಸಬೇಕು ಅಂದರೆ ಕೆಲ್ಸಕ್ಕೆ ಹೋಗ್ಬೇಕಲ್ವಾ? ಸಂಸಾರ ಹಂಗೆ ನಡೆದ್ಬಿಡುತ್ತಾ? ಮತ್ತೆ ಈ ಡ್ರೆಸ್ ಹಾಕೊಂಡು ಅವರು ಸಂಸಾರ ಮಾಡ್ತಾ ಇದ್ದಾರೆ, ಡ್ರೆಸ್ ಹಾಕೊಂಡು ಅವರು ವ್ಯವಹಾರ ಮಾಡ್ತಾ ಇದ್ದಾರೆ ಅಷ್ಟೇ. ಆ ಡ್ರೆಸ್ಗೆ ಮಾರು ಹೋಗ್ತಾ ಇದ್ದೀರಾ, ಜ್ಞಾನಕ್ಕೆ ಮಾರು ಹೋಗಿ. ಒಳ್ಳೇದು, ಜ್ಞಾನಕ್ಕೆ ಹೋಗಿ. ಸುಮ್ಮನೆ ಏನೋ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆಲ್ಲ ಗೊತ್ತು, ತಂದು ಕೂರಿಸಿದ್ದಾರೆ. ಈಗ ತಂದು ಕೂರಿಸೋರ್ಗೆ ಪಾಪ ಜ್ಯೋತಿಷ್ಯದ ಗಂಧ ಇರಬೇಕಲ್ವ ಅಲ್ವಾ? ಸುಮ್ಮನೆ 4 ಮಂತ್ರಗಳು ಹೇಳ್ಕೊಂಡು ಗಣಾನಾಂ ತ್ವಾಂ ಗಣಪತಿಂ ಹವಾಮಯ ಅಂದಿದ ತಕ್ಷಣ ಅವ್ರಿಗೆ ಅಸ್ಟ್ರಾಲಜಿ ಚೆನ್ನಾಗಿ ಗೊತ್ತು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಅಂತ ಇದ್ದ ತಕ್ಷಣ ಇವ್ರಿಗೆ ಸೂಪರ್ ಅಸ್ಟ್ರಾಲಜಿ ಗೊತ್ತು. ಈ ರೀತಿಯಾಗಿರ್ತಕ್ಕಂಥ ಮೂಢತ್ವ ಸ್ಟಾರ್ಟ್ ಆಗಿದೆ. ಆಗಮಶಾಸ್ತ್ರ ಮಂತ್ರಗಳಿಗೂ ಜ್ಯೋತಿಷ್ಯಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಅದು ವೇದದಲ್ಲಿ ಬರ್ತಕ್ಕಂಥ ಮಂತ್ರಗಳಾಗಿರ್ಬೋದು ಅಥವಾ ದೇವಸ್ಥಾನದಲ್ಲಿ ಹೇಳ್ತಕ್ಕಂಥ ಮಂತ್ರಗಳಾಗಿರ್ಬೋದೇ ಹೊರತು ದೇವಸ್ಥಾನದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಜ್ಯೋತಿಷ್ಯ ಬರುತ್ತೆ ಅನ್ನೋದು 100% ಹೇಳ್ತೀನಿ ಸುಳ್ಳು. ಬೇಕಾದ್ರೆ ನಾನೇ ಎಕ್ಸಾಮ್ ಕೊಡ್ತೀನಿ. ಎಲ್ಲ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಅರ್ಚಕರು ಎಲ್ಲೆಲ್ಲಿ ಹೋಗಿ ನೀವು ಕೇಳ್ತಿರಲ್ಲ, ಅವರಿಗೆ ಒಂದೇ ಒಂದು ಎಕ್ಸಾಮ್ ಕೊಡ್ತೀನಿ. 25 ಪ್ರಶ್ನೆ. ಅವ್ರೇನಾದ್ರು 15 ಮೇಲೆ ತೆಗೆದ್ರೆ ಮಾರ್ಕ್ಸು, ಅವ್ರು ನಿಜವಾಗ್ಲೂ ಅಸ್ಟ್ರಾಲಜರು ಹೋಗಿ ಅಂತೀನಿ. ಫಸ್ಟ್ ಬರೆಯೋದು ಏನು ಗೊತ್ತಾ?
ಯಾವ ಆಧಾರದ ಮೇಲೆ ಜ್ಯೋತಿಷ್ಯ ಹೇಳ್ತಾ ಇದ್ದೀರಾ ಅಂತ. ಅವ್ರೇನಾದರೂ 7ನೇ ಮನೆ 2ನೇ ಮನೆ 11ನೇ ಮನೆ ಅಂದರೆ ಫ್ಲಾಪ್. ದಶಾಭುಕ್ತಿ ಆಧಾರದ ಮೇಲೆ ಹೇಳಬೇಕು, ಟೈಮ್ ಹೇಳಬೇಕು. ಅಲ್ಲಿ ನಾವು ಪರಿಹಾರ ಕೊಡ್ತಾ ಇದ್ದೀವಿ ಅಂತಂದರೆ ಅಲ್ಲೂ ಫ್ಲಾಪು, ಪರಿಹಾರ ಆಗೋದೇ ಇಲ್ಲ. ಪರಿಹಾರ ಆಗಂಗಿದ್ರೆ ಅವರೇ ಪಾಪ ಮದುವೆ ಆಗಿರಲ್ಲ. ಎಷ್ಟೋ ಜನ ಅರ್ಚಕರು ಮದುವೆ ಆಗಿಲ್ಲ, ಅವ್ರ ಪರಿಹಾರನೇ ಅವ್ರು ಮಾಡ್ಕೊಂಡಿಲ್ಲ. ಹಣೆ ಬರಹನ ಫಸ್ಟ್ ನೋಡೋಣ. ದೇವರು ಹೇಳಿರೋದು ಸತ್ಯ ಹೇಳು. ನನ್ನ ಕರ್ಮ ಅಂತ ಒಪ್ಕೊಳ್ಳೋಣ ನಾವು. ಈಗ ನನಗೇನಾದ್ರು ಕೆಟ್ಟದಿದ್ದರೆ ನನ್ನ ಕರ್ಮ, ಅದು ನಾನು ಒಪ್ಕೊಳ್ತೀನಿ. ಬಟ್ ಆದರೆ ನನಗೆ ಒಂದು ದೇವರೊಂದು ಇನ್ನೊಬ್ಬರ ಕರ್ಮ ಏನೇನು ಅಂತ ನೋಡೋಕ್ಕೆ ಒಂದು ಭವಿಷ್ಯ, ಒಂದು ಶಕ್ತಿ ಕೊಟ್ಟಿದ್ದಾನೆ, ಅದನ್ನು ಹೇಳ್ತಾ ಇದ್ದೀನಿ. ನಾನು ಬದಲಾಗಲ್ಲ. ನಾನು ಒಂದು ಬಡಪಾಯಿ. ಆದರೆ ಬಡಪಾಯಿ ಆಗಿದ ತಕ್ಷಣ ಅವನು ಇಂಟೆಲಿಜೆಂಟ್ ಇರಬಾರ್ದು ಅಂತ ಏನಾರು ಇದೆಯಾ? ನಾಲೆಜ್ ಇರಬಾರ್ದು ಅಂತ ಏನಾರು ಇದೆಯಾ? ನಾಲೆಜ್ ಅಂಡ್ ಇಂಟೆಲಿಜೆನ್ಸ್ ಈಸ್ ನಥಿಂಗ್ ಟು ಡೂ ವಿತ್ ಮನಿ ಮ್ಯಾಟರ್ಸ್. ಅರ್ಥ ಆಯ್ತು ಅನ್ಸುತ್ತೆ ಎಲ್ಲರಿಗೂ. ಹಾಗಿದ್ರೆ ನೀನು ಜ್ಯೋತಿಷ್ಯ ಕಲ್ತಿದ್ಯಲ್ಲ, ಯಾಕೆ ನೀನು ರಿಚ್ ಆಗಿಲ್ಲ? ತುಂಬಾ ಜನದ ಪ್ರಶ್ನೆ ಇದು. ಎಲ್ರು ಜ್ಯೋತಿಷ್ಯ ಹೇಳಿದ್ ಮಾಡ್ತಾರೆ, ಅವ್ರ ಲೈಫ್ ಅವ್ರು ಮಾಡ್ಕೋಬಹುದಲ್ಲ. ಕರೆಕ್ಟ್. ಇದೇ ನಾನು ಹೇಳಿದ್ದು, ಸಾಧ್ಯವೇ ಇಲ್ಲ. ಏನೇನು ಜ್ಯೋತಿಷ್ಯ ಏನೇನು ಲೈಫ್ನ ತೋರಿಸುತ್ತೆ, ಯಾವ್ಯಾವ್ದು ತೋರಿಸುತ್ತೆ, ದಶಾಭುಕ್ತಿಗಳಲ್ಲಿ ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಪೂಜೆಗಳು ಮಾಡಿಸ್ಬಿಟ್ಟು ಗ್ಯಾರಂಟಿ ನ್ಯೂಸ್ ಓನರ್ ಆಗೋಕ್ಕಾಗಲ್ಲ. ಅರ್ಥ ಆಯ್ತಾ? ನಾವಿಲ್ಲಿ ಬರಬೇಕು, ಅವ್ರು ಕೂರಿಸಿದ್ದಾರೆ, ನಾವಿಲ್ಲಿ ಬರಬೇಕು, ನಾವು ಮಾಡಬೇಕು, ಅಷ್ಟೇ ನನ್ನ ಕರ್ಮ. ಇಷ್ಟೇ. ನಾನು ಓನರ್ ಆಗಿಬಿಡ್ತೀನಿ, ಪೂಜೆ ಆಹ್ವಾನ ಮಾಡ್ತೀನಿ, ಆಗಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಯೋಗ, ಈ ಓನರ್ಗೆ ಒಂದು ಯೋಗ ಕೊಟ್ಟಿದ್ದಾರೆ ಅಷ್ಟೇ. ಅವ್ರ ಕೆಳಗಡೆ ನಾವು ಮಾಡಬೇಕು ಅಷ್ಟೇ. ನಾವು ಚಿಕ್ಕವರು, ಅವ್ರು ದೊಡ್ಡವರು ಅಷ್ಟೇ. ನಾವು ಯಾವ ಪೂಜೆ, ಯಾವ ಪುನಸ್ಕಾರ, ಯಾವ ಹೋಮ, ಯಾವ ಶ್ರೀ ಸೂಕ್ತ, ಪುರುಷ ಸೂಕ್ತ, ಮೇಧಾ ಸೂಕ್ತ, ಎಲ್ಲ ಸೂಕ್ತಗಳನ್ನು ಓದಿ. ಎಲ್ಲ ಸೂಕ್ತಗಳು ನಮ್ಮ ನಾಲೆಜನ್ನು ಇನ್ಕ್ರೀಸ್ ಮಾಡುತ್ತೆ, ನಮ್ಮನ್ನು ಧೈರ್ಯವಾಗಿ ಮಾಡುತ್ತೆ, ಈಗ ಕೂತಿರ್ತಕ್ಕಂಥ ಜಾಗನ ಸದೃಢ ಮಾಡುತ್ತೆ ಅಷ್ಟೇ ಹೊರತು ಹೈಯರ್ ಲೆವೆಲ್ಗೆ ಹೋಗಂಗಿದ್ರೆ ಜಾತಕನೇ ಹೇಳುತ್ತೆ. ಜಾಗವನ್ನು ಸಮೃದ್ಧಿಯಾಗಿ ಸದೃಢವಾಗಿ ಮಾಡ್ತಕ್ಕಂಥದ್ದೇ ಈ ಸೂಕ್ತಗಳ ವಿಚಾರ. ಅದು ಬಿಟ್ಬಿಟ್ಟು ಬದಲಾವಣೆಯ ವಿಚಾರಗಳು ಬರೋದಿಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ. ಎಲ್ಲಿಂದ ಎಲ್ಲೇ ಹೋಗಲಿ, ಯಾವುದೇ ಧರ್ಮಕ್ಕೆ ಹೋಗಲಿ, ಪ್ರೇ ಮಾಡಿದ ತಕ್ಷಣ ಮಿರಾಕಲ್ಸ್ ಅಂತಕ್ಕಂಥದ್ದು ಸುಳ್ಳೆ. ಅದು ಎಲ್ಲ ಧರ್ಮದಲ್ಲೂ ಅಪ್ಲೈ ಆಗುತ್ತೆ. ಎಲ್ಲ ಧರ್ಮದಲ್ಲೂ ಇದನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಧರ್ಮನೂ ಪ್ರಯೋಗ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್, ಎಲ್ಲೋ ನಿನಗೆ ಭಾಳ ಕಷ್ಟ ಇದೆಯಾ, ಬಾರಪ್ಪ ನಮ್ಮ ಧರ್ಮಕ್ಕೆ ಬಾ, ನಮ್ಮ ಇವ್ನು ನೋಡ್ಕೊಳ್ತಾನೆ, ಅಲ್ಲೊಬ್ಬರ ಇವ್ರ ಹತ್ರ ಕರ್ಕೊಂಡು ಹೋಗ್ತೀವಿ. ಈ ಧರ್ಮ ಆ ಧರ್ಮ ಅಂತಲ್ಲ. ಕಷ್ಟ ಅಂದಾಗ ಆ ಕಷ್ಟದ ಒಂದು ಏನಂತಾರೆ ಟೂಲ್ ಆಗಿ ಯೂಸ್ ಮಾಡಿ ನಮ್ದಕ್ಕೆ ಬಾ ಅಂತ ಸೆಳ್ಕೊಳ್ಳೋದು. ತುಂಬಾ ಕನ್ವರ್ಷನ್ ಆಗಿರೋದೆಲ್ಲ ನೋವಿನಿಂದ. ಇವತ್ತು ಕನ್ವರ್ಷನ್ ಅಂತ ಹೇಳ್ತಾರಲ್ಲ, ಈ ಧರ್ಮದಿಂದ ಈ ಧರ್ಮ, ಈ ಧರ್ಮದಿಂದ, ಆ ಕನ್ವರ್ಜನ್ಸ್ ಎಲ್ಲ ಆಗಿರೋದನ್ನ ಹೋಗಿ ಕೇಳಿ. ನೀನು ಯಾವ ಟೈಮಲ್ಲಿ ಕನ್ವರ್ಷನ್ ಆದೆ? ಸುಖ ತುಂಬ ಚೆನ್ನಾಗಿದ್ದು ಒಳ್ಳೆ ಕಾರಲ್ಲಿ ಓಡಾಡ್ಕೊಂಡಿದ್ದಾಗ ಕನ್ವರ್ಷನ್ ಆದ್ಯಾ, ಅಥವಾ ಕಷ್ಟ ಇದ್ದಾಗ ಕನ್ವರ್ಷನ್ ಆದ್ಯಾ? ನಾನು ಕೇಳಿರೋ ಬಹಳಷ್ಟು ಕಷ್ಟ ಇದ್ದಾಗಲೇ ಅಷ್ಟೇ ಅಲ್ವಾ? ಸೊ ಕನ್ವರ್ಷನ್ ಹ್ಯಾಪನ್ಸ್ ವೆನ್ ದೇರ್ ಇಸ್ ಪೇನ್. ಸೊ ಅಸ್ಟ್ರಾಲಜಿನೂ ಕೂಡ ಅಷ್ಟೇನೆ, ಪೇನ್ ಇದ್ದಾಗಲೇ ವಸೂಲಿ. ಆ ಪೇಯ್ನು ಎಲ್ಲಿವರೆಗೂ ಇದೆ, ಎಲ್ಲಿವರೆಗೂ ಇರುತ್ತೆ, ಆರಾಮಾಗಿರಿ, ಸ್ವಲ್ಪ ತಡ್ಕೊಂಡಿರಿ ಅಂತ ಹೇಳಿದವನೇ ನಿಜವಾದ ಫೀಸ್ ತಗೊಳ್ಳಿ. ಇದು ಇಲ್ಲಿವರೆಗೂ ಇರುತ್ತೆ, ಇಲ್ಲಿವರೆಗೂ ಕಷ್ಟ ಇದೆ. ಈಗ ಒಂದು ದಶ ನಡೀತಾ ಇದೆ, ಈಗ ಕೇತು ದಶ ಚೆನ್ನಾಗಿಲ್ಲ, 2029ಕ್ಕೆ ಮುಗಿತು, ಅಲ್ಲಿವರೆಗೂ ನೀವೇನು ಮಾಡೋಕ್ಕಾಗಲ್ಲ. ಸುಮ್ಮನೆ ಇದ್ಬಿಡಿ. ಸುಮ್ಮನೆ ಇದ್ಬಿಟ್ರೇನೆ ಪರಿಹಾರಗಳು ಎಷ್ಟೊಂದು ಗೊತ್ತಾ ನಿಮಗೆ? ಹಾರಾಡಿದ್ರೆ ಇನ್ನೂ ಅದಕ್ಕೆ ಕೋಪ ಬರ್ತದೆ. ಲಂಚ ಕೊಡ್ತಾ ಇದೆಯಾ ಅಂತ. ದೇವ್ರಿಗೆ ದುಡ್ಡು ಬೇಕೇನ್ರಿ? ನಿಮ್ಮ ದುಡ್ಡು ಏನಾದ್ರು ದೇವ್ರಿಗೆ ಬೇಕಾ? ಅವನೇ ಕೊಟ್ಟಿರೋ ದುಡ್ಡು ನೀವೇ ಅಲ್ಲಿ ಬಿಸ್ಕೆಟ್ ಹಾಕ್ತಾ ಇದ್ದೀರಲ್ಲ, ಅದರಲ್ಲೂ ಗಿಂಚ್ತಾರೆ. ಈಗ ಅದೇ ದೇವರು ದುಡ್ಡು ಕೊಟ್ಟಿರ್ತಾರೆ, ತಗೊಳಪ್ಪ ಒಂದು ₹1,00,000 ಅಂತ. ಅವನದೇ ಪೂಜೆ ಮಾಡೋಕ್ಕೆ, ಪೂಜೆಗೆ ಎಷ್ಟು? 10,000 ರೂಪಾಯಿ. 20? ಕೊಟ್ಟಿದ್ದು 1,00,000 ಅವನೇ. ದೇವ್ರೆ ಇವ್ನು ವಾಪಸ್ ಕೊಡೋಕ್ಕೆ ಇಷ್ಟು. ಮತ್ತೆ ಯಾಕೆ ಅಲ್ಲಿ ನೀವು ಅಲ್ಲಿ ಬಾರ್ಗೇನ್ ಮಾಡ್ತಾ ಇದ್ದೀರಾ? ಕೊಟ್ಟಿದ್ದು ನಿನ್ಗಲ್ಲ, ಎಂಜಾಯ್ ಮಾಡಷ್ಟೆ. ದೇವ್ರೇನು ನಿಮ್ಗೆ ಬಂದು ಹೇಳಿಲ್ಲ, ನೋಡಪ್ಪ ಕೊಟ್ಟಾಗ ನೀನು ಮೆರ್ಕೋ, ಕಷ್ಟ ಬಂದಾಗ ಅನುಭವಿಸು, ಕಷ್ಟ ಬಂದಾಗ ನಾನು ಕೊಟ್ಟಿರೋ ದುಡ್ಡು ನನಗೆ ವಾಪಸ್ ಕೊಟ್ಬಿಟ್ಟು ಸ್ವಲ್ಪ ಡಿಸ್ಕೌಂಟ್ ಮಾಡು ಅನ್ನೋಕ್ಕೆ ನಂದಿವೆಲ್ಲ ನಂದೆ. ಬಟ್ ಇದು ಇನ್ನೊಂದು ಬರುತ್ತೆ ಅಲ್ಲ, ಈಗ ನಂಗೆ ಕಷ್ಟ ಪರಿಹಾರ ಮಾಡಿದ್ರೆ ನಾನು ಇಷ್ಟು 1,000 ನಿನಗೆ ಹಿಂಗೆ ಕೊಡ್ತೀನಿ, ಈ ಥರನೂ ಎಲ್ಲ ಬೇಡ್ಕೊಂತಾರಲ್ಲ, ಅದಕ್ಕೇನು ಹೇಳ್ತೀರಾ? 10 ಜನ ಬೇಡ್ಕೋತಾರೆ, 6 ಜನಕ್ಕೆ ಆಗುತ್ತೆ. ದೇವಸ್ಥಾನ ಉದ್ಧಾರ ಆಯ್ತಷ್ಟೇ.
ಓಕೆ. ಅಲ್ವಾ? ಅಂದರೆ ಮಾವಿನ ಮರಕ್ಕೆ ಕಲ್ಲು ಹೊಡೆಯೋದು ಅಂತ, ಬಿದ್ರೊಂದು ಬೀಳುತ್ತಲ್ವಾ, ಆಗೋದನ್ನ ಆಲ್ರೆಡಿ ತೋರಿಸಿರುತ್ತೆ, ಅದನ್ನು ಜ್ಯೋತಿಷ್ಯ ಕಲ್ತಾಗ ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ನಾನು ಒಂದು ಹೊಸ ಸಂಚಲನ ಮೂಡಿಸ್ಬೇಕು ನಮ್ಮ ಭಾರತದಲ್ಲಿ ಅಂತ ಹೇಳಿ ನಕ್ಷತ್ರ ನಾಡಿ ಬಂದಿರೋದು. ಅದಕ್ಕೆ ಇಷ್ಟು ಜನ ಡಾಕ್ಟರೇಟ್ ಆಗಿರೋದು, ಇಷ್ಟು ಜನನ ತಯಾರಿಸಿದ್ದೀನಿ ನಾನು. ಅರ್ಥ ಮಾಡ್ಕೊಳ್ಳಿ. ಯಾವುದೋ ದೊಡ್ಡ ಚಾನಲಲ್ಲಿ ಒಂದು ಗುರುಜಿ ಥರ ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ, ಇಷ್ಟು ಜನ ತಯಾರಿಸಿದಾರಾ? ಇದನ್ನ ಇದು ಯಾರೋ ನೋಡಿದ್ರೆ ಯಾವುದೋ ಡಾಕ್ಟರ್ದೋ ಅಥವಾ ಯಾವುದೋ ಇಂಜಿನಿಯರಿಂಗ್ ಓದಿರೋರು ಅನ್ಕೊಳ್ತಾರೆ, ಗ್ರಾಜ್ಯುಯೇಷನ್ ಆಗಿರೋ ಥರ ಇದೆ. ನನ್ನ ಜ್ಯೋತಿಷ್ಯದಲ್ಲಿ ಆಗಿರೋದು ಇದೆಲ್ಲ. ನಾನು ಆ ರೀತಿ ಮಾಡಿದ್ದೀನಿ. ನಾನೇನು ಡಾಕ್ಟ್ರೇಟ್ ಎಲ್ಲ ಕೊಡೋದಿಲ್ಲ. ಸಂಸ್ಕೃತದಲ್ಲಿ ಬರ್ತಕ್ಕಂಥ ಪಂಡಿತ, ಸಂಸ್ಕೃತದಲ್ಲಿ ಬರ್ತಕ್ಕಂಥ ವಿದೂಷಿ ಅನ್ನೋ ಬಿರುದು ಕೊಟ್ಟಿದ್ದೀನಿ. ಜನ ಯಾವ ಯೂನಿವರ್ಸಿಟಿ ಅಂತಾರೆ, ನಂದು ಓಪನ್ ಯೂನಿವರ್ಸಿಟಿ. ಓಪನ್ ಆಗಿದೆ ಎಲ್ಲ, ಪ್ರಕೃತಿ ಯೂನಿವರ್ಸಿಟಿ, ಅದು ಓಪನ್ ಯೂನಿವರ್ಸಿಟಿ. ಇದಕ್ಕೆ ಯಾಕೆ ಯೂನಿವರ್ಸಿಟಿ ಬೇಕು? ಈಗ ಇದು ಜಸ್ಟ್ ಒಬ್ಬ ಮನುಷ್ಯನ ಮಾನಸಿಕವಾಗಿರ್ತಕ್ಕಂಥ ವಿಚಾರದಲ್ಲಿ ಯಾವಾಗ ಆಗುತ್ತೆ ಯಾವಾಗಿಲ್ಲ ಅನ್ನೋದೊಂದು ಸೈನ್ಸ್ ಕ್ಯಾಲ್ಕುಲೇಷನ್ ಅಲ್ಲಿ ಬರುತ್ತೆ. ಅದಕ್ಕೆ ಯಾಕೆ ಯಾವುದೋ ಒಂದು ಸಂಸ್ಥೆ ಮಾನ್ಯತೆ ಕೊಡಬೇಕು? ಇಂಜಿನಿಯರಿಂಗ್ ಆರೇ ಬೇಕು. ಏನೋ ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅವನು ಸರ್ಟಿಫೈಡ್ ಆಗಿರ್ತಾನೆ, ಆ ಕಾರ್ ಆಕ್ಸಿಡೆಂಟ್ ಆಗ್ಬಿಟ್ರೆ ಅದಕ್ಕೆ ಬೇಕು. ಒಬ್ಬ ಮೆಡಿಕಲ್ ಓದಿರೋನು ಅಂದರೆ ಒಂದು ಸರ್ಟಿಫೈಡ್ ಯೂನಿವರ್ಸಿಟಿ ಬೇಕು, ಯಾಕಂದರೆ ಅಲ್ಲಿ ನುರಿತವಾಗಿ ಕಲಿಸ್ಬೇಕು. ಕಲಿಸಾದ್ಮೇಲೆ ಯಾರಾದರೂ ಆಪರೇಷನ್ ಆದರೆ ಸಕ್ಸಸ್ ಆಗಬೇಕು ಅಥವಾ ಏನೂ ಎಡವಟ್ಟಾಗಬಾರ್ದು, ಯಾಕಂದರೆ ಲೈಫ್ ಆ್ಯಂಡ್ ಡೆತ್ ಪ್ರಶ್ನೆ. ಜ್ಯೋತಿಷ್ಯ ಅಂತಕ್ಕಂಥದ್ದು ಭಾಳ ಸಿಂಪಲ್ಲು. ಮದುವೆ ಯಾವಾಗುತ್ತೆ, ಮದುವೆ ಜೀವನ ಹೇಗಿದೆ, ಅದು ಟಾಪ್. ಈಗ ಟಾಪ್ 5 ತಗೊಂಡ್ರೆ ಒಂದೇ ಒಂದಕ್ಕೆ ಜ್ಯೋತಿಷ್ಯ ಯೂಸ್ ಮಾಡೋದು, ಒಂದೇ ಒಂದಕ್ಕೆ. ಮದುವೆ ಯಾವಾಗ ಆಗತ್ತೆ, ಒಳ್ಳೆ ಹುಡುಗ ಸಿಗ್ತಾನ, ಇದರಲ್ಲಿ ಡ್ಯಾಮೇಜ್ ಆಗೋದು ಏನಿಲ್ಲ, ಹಣೆ ಬರ ಏನು ಸಿಗುತ್ತೆ ಅದೇ ಸಿಗುತ್ತೆ. ಇವ್ರು ಎಷ್ಟು ಬಡ್ಕೊಂಡ್ರೂ ಕೂಡ ಏನೂ ಸಿಗಲ್ಲ. ಕರ್ಲಿ ಹೇರ್ ಇರೋನು ಸಿಗ್ತಾನೆ, ಆಲ್ರೆಡಿ ಇರೋನು ಸಿಗ್ತಾನೆ, ಇದರಲ್ಲಿ ಏನೂ ಡ್ಯಾಮೇಜ್ ಆಗಲ್ಲ. ಆ್ಯಕ್ಚುಲಿ ಅದೆಲ್ಲ ನೋಡೋಕೆ ಹೋದಲ್ಲಿ ಕೊನೆಗೆ ಅವನು 5 ಅಡಿ ಇರ್ತಾನೋ ಇಲ್ಲ ಗೊತ್ತಿಲ್ಲ, ಡೌಟು. ಬರೀ ಸುಳ್ಳೆ. ಈ ಸುಳ್ಳಿನ ಕಂತೆ ಕಟ್ಟಿ 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 ಇವತ್ತು ಒಂದು ಸ್ಟೇಜಿಗೆ ಬಂದಿದ್ದೀವಿ. ಜ್ಯೋತಿಷ್ಯನ ನಂಬದೇ ಇರೋ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಯಾಕೆ ನಿಲ್ಲಿಸಿರೋದು? ಫಸ್ಟು ಪಬ್ಲಿಕ್ಕೆ. ಯಾಕೆ ಅಂದರೆ ಓಡ್ತಾ ಇರ್ತೀವಲ್ಲ, ನಮಗೆ ಯಾರೋ ಸಿಕ್ಕರು ಅಂತ ಅವ್ರು ಕೂತ್ಕೊಂಡಿರ್ತಾರೆ. ಪಬ್ಲಿಕ್ಕು ಯಾವಾಗ ಅದನ್ನೇ ನಮ್ಮ ಬಸವಣ್ಣವ್ರು ಹೇಳಿರೋದು, ಅರಿವು. ಅಂಬೇಡ್ಕರ್ ಅವರು ಹೇಳಿರೋದು ವಿದ್ಯಾಭ್ಯಾಸ. ನಾನು ವಿದ್ಯಾಭ್ಯಾಸನ ಕೊಡ್ತಾ ಇದ್ದೀನಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅಸ್ಟ್ರಾಲಜಿ. ವಿದ್ಯಾಭ್ಯಾಸನ ಕೊಡ್ತಾ ಇದ್ದೀನಿ ಟು ಅಂಡರ್ಸ್ಟ್ಯಾಂಡ್ ಅಸ್ಟ್ರಾಲಜಿ. ಸೊ ನನ್ನನ್ನು ಯಾರು ಬೈದರೆ ಒಂದು ಮಾತು ನಿಮಗೆ, ಅಂಬೇಡ್ಕರ್ ಅವ್ರು ಏನು ಹೇಳಿದ್ದಾರೆ, ಗಾಂಧೀಜಿಯವ್ರು ಏನು ಹೇಳಿದ್ದಾರೆ, ಬಸವಣ್ಣವ್ರು ಏನು ಹೇಳಿದ್ದಾರೆ, ಅರಿವು. ಎಲ್ಲರೂ ಹೇಳಿದ್ದು ಒಂದೇ, ಅರಿವು. ಅಂಡರ್ಸ್ಟ್ಯಾಂಡಿಂಗ್ ಇಟ್, ಲರ್ನಿಂಗ್ ಇಟ್. ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಜ್ಯೋತಿಷ್ಯನ ಆ ರೀತಿ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಜನ ಬಂದು ಮುಗಿಬಿದ್ದು ಕಲಿತಾ ಇದ್ದಾರೆ. ಕಲಿತು ಅವ್ರ ಜೀವನ ನೋಡ್ಕೋತಾ ಇದ್ದಾರೆ. ಗುಡ್ ಟೈಮ್ ಬ್ಯಾಡ್ ಟೈಮ್ ಇದೇನೋ ಬದಲಾವಣೆ ಆಗುತ್ತಾ, ನನ್ನ ಜೀವನ ಇಷ್ಟೇನಾ? ಅದು ಕಾಯಿಲೆ ಇರ್ಬೋದು, ಎಜುಕೇಷನ್ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಚೈಲ್ಡ್ ಬರ್ತ್ ಇರ್ಬೋದು, ಎಲ್ಲನೂ ಇದೆಯಾ ಇಲ್ವಾ? 15 ದಿವಸ ಕುತ್ಕೊಳ್ತೀನಿ, ನನ್ನ ಜೀವನಕ್ಕೆ 7,000 ರೂಪಾಯಿ ದೊಡ್ಡದಾ ಅನ್ನೋದೆಲ್ಲ ಯೋಚನೆ ಮಾಡಿ. ಅದು ನನ್ನ ಫೀಸು, ನನ್ನ ಪಾಠದ ಫೀಸು. ನನ್ನ ಜೀವನಕ್ಕೆ 7,000 ರೂಪಾಯಿ ದೊಡ್ಡದು ಅಂತ ತಿಳ್ಕೊಂಡ್ರೆ ಬರಲೇಬೇಡಿ. 7,000 ರೂಪಾಯಿ ನನ್ನ ಜೀವನದಲ್ಲಿ ನೋಡ್ಕೊಳ್ಳೋಕ್ಕೆ ಒಂದು ಮಾರ್ಗ ಕೊಟ್ಟಿದ್ದಾನೆ, ಇಷ್ಟು ಜನ ಸೇರಿ ಮಾಡಿದ್ದಾರೆ ಅಂದರೆ ನಾನು ಹೋಗಲೇಬೇಕು, ನಾನು ಮಾಡಲೇಬೇಕು ಅಂತ ಸಂಕಲ್ಪ ತೊಟ್ಟರೆ ಇಲ್ಲಿ ಕಾಲ್ ಮಾಡಲ್ಲ ಜಾಸ್ತಿ. ಇಲ್ಲಿ ಕಾಲ್ ಮಾಡೋರೆಲ್ಲ ಸ್ವಲ್ಪ ಹಂಗು ಹಿಂಗು, ಒಂದು 50 ಜನದ ಹತ್ರ ಹೋಗಿರೋರು, ಒಂದು 50 ಜನದ ಹತ್ರ ಹೋಗಿರ್ತಾರೆ. ಅಲ್ಲಿ ಕೇಳಕ್ಕೆ ಇಲ್ಲಿ ಕೇಳಕ್ಕೆ ಎಲ್ಲೂ ಸಮಾಧಾನ. ಯಾಕಂದ್ರೆ ಹಣೆ ಬರ್ದಲ್ಲಿ ಬರ್ದಿರುತ್ತೆ, ಕಾಲ್ ಮಾಡೋರಲ್ಲ. ಮತ್ತೆ ಇಲ್ಲಿ ಫ್ರೀ ಗಿರಾಕಿಗಳು, ಅರ್ಥ ಆಯ್ತಾ? ಇದು ಯಾವುದು ವರ್ಕ್ ಆಗಲ್ಲ ವೀಕ್ಷಕರೇ. ಕಾಲ್ ಮಾಡೋರ್ಗೂ ಹೇಳ್ತಾ ಇದ್ದೀನಿ, ಪಬ್ಲಿಕ್ ಅವ್ರಿಗೂ ವರ್ಕ್ ಆಗಲ್ಲ. 2 ಸೆಕೆಂಡಲ್ಲಿ ಯಾರೋ ಟಿವಿಲಿ ಬರ್ತಾ ಇದಾರೆ ಅಂತ ಕಾಲ್ ಮಾಡ್ಬಿಡೋದು, ಗುರೂಜಿ ಇವಳು ಮದುವೆ ಆಗಿಲ್ಲ, ಓ ಈ ದಾನ ಮಾಡ್ಬಿಡು ಸರೋಗುತ್ತೆ. ಓಕೆ ಓಕೆ ಗುರೂಜಿ. ಆದ್ರೆ ಅವ್ರನ್ನ ಹೋಗಿ ಭೇಟಿ ಮಾಡಕ್ಕೆ ಜಾಸ್ತಿ ದುಡ್ಡು. ಸರಿ, ಟಿವಿಲಿ ಫ್ರೀ, ಇಲ್ಲಿ ಜಸ್ಟ್. ಬಟ್ ನಾನು ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ನಮ್ದು ಆ ಥರ ಯಾವುದೂ ಇಲ್ಲ. ಡೈರೆಕ್ಟ್ ಆಗಿ ಕ್ಲಾಸಸ್, ಲರ್ನ್, ಅಂಡರ್ಸ್ಟ್ಯಾಂಡ್ ಅಸ್ಟ್ರಾಲಜಿ ಅಂಡ್ ಯು ಕ್ಯಾನ್ ಪ್ರಿಡಿಕ್ಟ್ ಯುವರ್ ಸೆಲ್ಫ್. ಓಕೆ ಗುರೂಜಿ, ಒಳ್ಳೇದಾಗಲಿ.
ಸಾಕಷ್ಟು ಮಾಹಿತಿ ಕೊಟ್ರಿ, ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಹೇಳಿದ್ದೀವಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಹಾಗಾಗಿ ಸೆಪ್ಟೆಂಬರ್ 24ನೇ ತಾರೀಕಿಂದ ಬ್ಯಾಚಸ್ ಶುರು ಆಗ್ತಾ ಇದೆ. ಸೊ 109ನೇ ಬ್ಯಾಚು ಕೇವಲ 6,999 ರೂಪಾಯಿಗೆ ನೀವು ಮತ್ತು ನಿಮ್ಮ ಕುಟುಂಬ ಸಮೇತ ನಿಮ್ಮ ಮನೆಯಲ್ಲಿ ಕೂತು ನೀವು ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸನ್ನು ಕೇವಲ 15 ದಿನದಲ್ಲಿ ಕಲಿಬಹುದು. ವಿಶ್ವದೆಲ್ಲೆಡೆಯಿಂದ 65,000 ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತಿದ್ದಾರೆ ಗುರೂಜಿಯವರಿಂದ. ಸೊ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಕ್ಷತ್ರ ನಾಡಿ ಮತ್ತು ಹೈಯರ್ ಕ್ಲಾಸ್ ಎರಡನ್ನೂ ಕೂಡ ಕಲ್ತಿದ್ದೇನೆ. ಇವಾಗ ವಾಸ್ತು ಅನ್ನುವಂಥ ಒಂದು ಅಧ್ಯಾಯವನ್ನು ಕೂಡ ಕಲಿತಾ ಇದ್ದೀವಿ. ಗುರೂಜಿ ನಮಗೆ ಅನೇಕ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಯಾವ ರೀತಿ ಅಂದರೆ ಸ್ಥಾಪನಾ ವಿದ್ಯೆಯ ಪ್ರಕಾರವಾಗಿ ವಾಸ್ತು ಯಾವ ರೀತಿಯಲ್ಲಿ ಮನುಷ್ಯನ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಯಾವುದೇ ಹಳ್ಳಿಯವರಾಗಿರ್ಬೋದು, ನಗರ ಪ್ರದೇಶದವರಾಗಿರ್ಬೋದು, ಎಲ್ಲರಿಗೂ ಕೂಡ ಉತ್ತಮ ರೀತಿಯಲ್ಲಿ ಅವರು ಜ್ಞಾನವನ್ನು ಹಂಚ್ತಾ ಇದ್ದಾರೆ. ಅದು ಯಾವ ರೀತಿಯಲ್ಲಿ ಅಂದರೆ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅವರು ವಾಸ್ತುವನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾಕಂತಂದ್ರೆ ವೈಜ್ಞಾನಿಕತೆಯನ್ನ ನಂಬುವಂತ ಕಾಲದಲ್ಲಿ ನಾವಿದ್ದೇವೆ. ಆ ವೈಜ್ಞಾನಿಕತೆಯಿಂದ ನಾವು ನಮ್ಮ ಅಭಿವೃದ್ಧಿಯನ್ನ ಮಾಡ್ಕೋಬಹುದು, ನಮ್ಮ ಏಳಿಗೆಯನ್ನ ನಾವು ಕಂಡುಕೊಳ್ಬಹುದು. ಆ ರೀತಿಯಲ್ಲಿ ಗುರೂಜಿ ತುಂಬಾ ಸುಲಭವಾಗಿ ನಮಗೆ ವಾಸ್ತುವಿನ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ನಕ್ಷತ್ರ ನಾಡಿಯನ್ನ ವ್ಯಕ್ತಿಯ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಜೊತೆಯಲ್ಲಿ ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1,000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.